ಸರಿ, ಇವಾಗ ಯಾಣದಲ್ಲಿ ಒಂದು ರೌಂಡ್ ಮುಗಿದಿದೆ. ಸುತ್ತಲಕ್ಕೂ ಸುತ್ತರಿದಾಗಿದೆ. ನೋಡ್ತಿರ್ಬೋದು, ಇವರೆಲ್ಲ ಹೋಗ್ತಾ ಇದ್ದಾರೆ. ಈ ಸಂಬಂಧ ಮೆಟ್ಟಿಲುಗಳಿವೆ. ಈ ದಾರಿ ದೇವಾಲಯದ ಮುಂಭಾಗಕ್ಕೆ ಹೋಗಿದೆ. ಫೈನಲಿ ಡನ್ ವಿತ್ ಯಾಣ ಕೇವ್ಸ್. ಬೆಲ್ಲಕ್ಕೆ ನೋಡ್ಕೊಂಡು ಇಳ್ಕೊಂತಾವ. ದವಾಕಂದ್ರೆ ಮಾತ್ರ ಪೂರ ಕೆಳಗೆ. ಬ್ಯೂಟಿಫುಲ್ ವ್ಯೂ. ಕಾರ್ಬನ್ ಟೆಸ್ಟಿಂಗ್ ಮಾಡಬೇಕು. ವಾವ್. ಯಾರಿಗೆ ಬೇಕು? 100 ರೂಪೀಸ್ಗೊಂದು, 150ಗೊಂದು, 300ಗೊಂದು. 100 ಕೊಡಿ. 100ಗೆ ಕ್ಯಾಶ್ ತಗೊಳ್ಳಿ ಮೇಡಮ್. ಕೊಡಿ ಮ್ಯಾಮ್. ತಗೊಳ್ಳಿ ಮ್ಯಾಮ್ ಕ್ಯಾಶ್. ಕ್ಯಾಶ್ ತಗೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್. ಯಾವ ಕ್ವಾಲಿಟಿ ಹಾಕಿದೀವಿ ಅನ್ನೋದು ಮೇನ್ ಅಲ್ಲ. ಆ ಹ್ಯಾಟ್ ನಮ್ಮ ಹೆಡ್ ಅಲ್ಲಿ ಬಂದ್ಮೇಲೆ ಅದ್ರಲ್ಲಿ ಇರೋದು. ಏನು ಮ್ಯಾಮ್ ಫುಲ್ ತೆಳು ಇದೆ ಮ್ಯಾಮ್. ಫುಲ್ ಬಿಸಿಲು ನನಗೆ ಬಡೀತಿದೆ ಮ್ಯಾಮ್ ಜಾಸ್ತಿ. ಫುಲ್ ದಪ್ಪ ಇತ್ತು ಅದ್ರಲ್ಲಿ. ಏನ್ ಎಂಟ್ರಿ ಆಗಲ್ಲ ಮೇಡಮ್. ನಾನಂತರೂ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಬ್ರೋ. ನಾವಂತೂ ಕುರುಡ ಆಗ್ಬಿಟ್ಟಿದ್ದೀವಿ ಬ್ರೋ. ಕುರುಡ್ರೈ ಕೋಲ್ ಕೊಡ್ರ ಒಂದು ಕೋಲ್. ಅಯ್ಯಯ್ಯೋ, ಕೋಲ್ ಆದಂಗೆ ಆಗ್ಬಿಡೈತಿ ಇಲ್ಲಿ. ಇರ್ಬೇಕು ಮೋಸ್ಟ್ಲಿ. ಬರ್ರಿ ಎಲ್ಲರೂ. ಬಿಸಿಲು ಹೆಂಗೆ ಹೊಡಿತಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಮಾತ್ರ. ಗುರು ಇಳಿದೋಗ್ಬಿಟ್ಟಿದೆ ಗುರು, ನೀರೆಲ್ಲ ಅಷ್ಟು ಹೊಡಿತಿದೆ ಬಿಸಿಲು. ನೆರಳು ಅಲ್ಲಿ ಇಲ್ಲಿ ಈ ಥರ ಇರೋದಷ್ಟೇ. ಇವ್ರು ನೋಡಿದರೆ ಮೆಲ್ಲಗೆ ಬರ್ತಾವ್ರು. ಅವಾಗಲಿಂದ ಬರೋಕ್ಕಾಗೋದಿಲ್ಲ ಬೇಗ. ನೆಕ್ಸ್ಟ್ ನಾವಿನ್ನೇನು ಮಾಡೋದು, ಸೀದಾ ಕಾರ್ ಕಡೆ ಹೋಗ್ತೀವಿ. ಕಾರ್ ಕಡೆ ಹೋಗಿ ನೆಕ್ಸ್ಟ್ ಪ್ರಯಾಣ ಬೆಳೆಸ್ತೀವಿ ಅಷ್ಟೇ. ನಮ್ದು ಇನ್ನೇನು ಕೆಲಸ, ಹೋಗ್ತಾ ಇರೋದು ಸುಮ್ಮನೆ. ಆವಾಗಲೇ ಬಂದಿದ್ದ ಜಾಗ ಇದು, ಈ ಕಡೆ. ಅವ್ರು ಹೆಂಗಾರ ಕೂಗಡ್ಕೊಂಬರ್ಲವು, ಎತ್ತಗಾರ ತಿರ್ಕೊಂಬೇಡಿ. 4 ವರ್ಷ ಬಿಟ್ಟು ಬಂದ್ರೆ ನೀನೇ ಹೋಗ್ತೀವಿ. ನಾನು ಹೆಂಗೆ ಕೂಗ್ಬೇಕು? ಸುಸ್ತಾದ್ರೆ ಹೆಂಗ್ ಕತಿ, ಇಷ್ಟಕ್ಕೆ ಸುಸ್ತಾದ್ರೆ ಹೆಂಗ್? ಮಕ ನೋಡ್ರಿ, ನನ್ನ ಮಕ ಇದ್ದಂಗಾರ ಇದೆ ಇದು ಮಕ ಅಲ್ಲ. ಇದು ಕೊಡ್ಬೇಕಂಗೆ. ನಮ್ಮವ ಹೆಂಗಿದಾವ? ಮತ್ತೆ ಇವಾಗ ಬಂದಿರೋದು ವಿಭೂತಿ ಫಾಲ್ಸಿಗೆ. ಇಲ್ಲಿ ನೋಡ್ತಿರ್ಬೋದು ಸಾಹೇಬ್ರನ್ನ. ಇಲ್ಲೆಲ್ಲ ಓಡ್ತಾ ಇದ್ದೀವಿ. ಯಾವ ಥರ ಇದೆ ಅಂದರೆ ಬೇರ್ಗಳಿಂದಾನೆ ಮೆಟ್ಲಾಗ್ಬಿಟ್ಟಿದ್ದಾವೆ ಹಂಗೆ. ಓಹ್ ಮಸ್ತ್ ಮ್ಯಾಮ್. ಬರ್ರಿ ನಡ್ಕೊಂಬರ್ರಿ ಬಡ. ಈ ಕಡೆ ಏನು ನೋಡಿ, ಫುಲ್ಲು ನೆರಳಾಗ್ಬಿಟ್ಟೈತೆ ಆಲ್ರೆಡಿ. ಇವಾಗ ಕಂಪ್ಲೀಟ್ ಆಗಿದೆ. ವಿಭೂತಿ ಫಾಲ್ಸ್ ಕಂಪ್ಲೀಟ್ ಆಯಿತು. ಬಟ್ ನಾಟ್ ಮೆಟೆಡ್ ದಟ್ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಬಿಕಾಸ್ ಸಮ್ಮರ್ ಇರೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಆಗಿರೋ ಕಾರಣದಿಂದ ಅಷ್ಟೇನಿಲ್ಲ. ಐ ವಿಲ್ ಕಂಟಿನ್ಯೂ ದಿಸ್. ಜನ ಕಮ್ಮಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಾನೆ. ಅಂದರೆ ಫುಲ್ಲು ಹೆವಿ ಜನ ಹೆವಿನ ಆಗ್ಬಿಟ್ಟಿದೆ. ಸೊ ಆ ಕಾರಣದಿಂದ ಫುಲ್ಲು ನೀರೆಲ್ಲ ಅಷ್ಟೇ ಕಲರು ಅಷ್ಟೇನು. ನಿನಗೆ ಕೇಳ್ತಿರೋದು ಹಂಗೆ ಕೇಳ್ಕಂತ. ಅವ್ರ ಅಪ್ಸರಗೊಂಡದ ಫಾಲ್ಸಿಂದ ಅದೇ ಅಂತಾರೆ, ಕಲರ್ ಅಷ್ಟು ಟ್ರಾನ್ಸ್ಪರೆಂಟ್ ಇರೋದಿಲ್ಲ ಇದು ಹಂಗೆ. ಅಂದರೆ ಇನ್ನು ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು. ಫೈನಲಿ ಗೈಸ್ ಅರೈವ್ ಟು ಎಕೋ ಬೀಚ್. ಆಗ್ತೀವಿ ಈಗ ಬೀಚಿಗೆ ಬಂದು ರೆಡಿಯಾಗಿ ಸಿಗ್ತೀವಿ. ಈಗ ಯಶಸ್ಸವರು ನೋಡ್ತಾ ಇರ್ಬೋದು, ಇಲ್ಲಿ ರೆಡಿಯಾಗಿದ್ದಾರೆ. ಇವರು ಕ್ಲೀನಾಗಿ ಸೂರ್ಯ ಕೆಳಗಡೆ ಬಂದರೆ ಕರೆಕ್ಟಾಗಿ ಆಗುತ್ತೆ ನೋಡಂಗೆ ವ್ಯೂ ಪಾಯಿಂಟ್. ಏನು ಕಾಣಿಸ್ತಾ ಇದೆ ಗುರು ವ್ಯೂಗೂ. ವಾ ಸೂಪರ್ ಮಾತ್ರ.
ಕಾಲಾಗಿದ್ದರೆ ಹೋದ ನೋಡಿ ಕಮಂಗ ಕಾಲಾಗಿದ್ದರೆ ಹೋಗನಗೆ ಬರ 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 ಅಂದೆ. ಫೈನಲಿ ಈ ರೂಮಿಂದ ಚೆಕ್ಔಟ್ ಮಾಡಲಾಗಿದೆ. ನಾನು ನೋಡ್ತಿರ್ಬೋದು ಈ ನನ್ನ ಮಗ ರೆಡಿ ಆಗ್ತಿದ್ದಾನೆ ಅಲ್ಲಿ. ಫೈನಲಿ ಈ ರೂಮಿಂದ ಚೆಕ್ಔಟ್ ಮಾಡೋದು ಕಾರಲ್ಲಿ. ಹಾಂ ಕಾರಲ್ಲಿ ಲಗೇಜ್ ಎಲ್ಲ ತುಂಬೋಗಿಬೇಕು ಇವಾಗ ಅಷ್ಟೇ. ಇದು ಖಾಲಿ ಬ್ಯಾಗ್ ಇದು. ಇಲ್ಲಿ ಎದುರುಗಡೆ ಒಂದು ದೇವಸ್ಥಾನ ಇದೆ. ಇಲ್ಲಿದ್ದು ನಮ್ಮ ರೂಮು ಸಿಂಪಲ್ ಆಗಿತ್ತು, ಚೆನ್ನಾಗಿತ್ತು, ಹಂಗೇನಿಲ್ಲ. ಸೊ ಇಲ್ಲಿ ಬ್ಲಾಗ್ನ ಎಂಡ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ನಮ್ಮ ಪ್ಲೇಸ್ ಇರೋದು ಮುರುಡೇಶ್ವರ, ಅಲ್ಲಿ ಮೀಟ್ ಆಗೋಣ. ತಿಂತೀವಿ ಇವಾಗ ಯಾವ ದೋಸೆ? ಬರೀ ಮಸಾಲ ದೋಸೆನಾ? ಎಡಕ್ಕ ಟು 1 hour ಗೈಸ್ ನೋಡ್ತಿರ್ಬೋದು. ಓ ಏನಿದೆ ಹಿಂಗೆ? ಶಾಬಾಸ್ ಮೇರಾ ಬೇಟೆ. ತಡಿಪ್ಪ ಅವ್ರು ಯಾವ್ದಂತ ಹೇಳಿ. ಗೈಸ್ ಎಲ್ಲ ಕಡೆ ಹೋಗೋದಾಗಿದೆ, ಬೇಕಾಗಿರೋವು ತಗೊಳಕ್ಕಾಗಿಲ್ಲ. ಅದು ಹಿಡ್ಕೊಂಡು ಅಲ್ಲಾಡ್ದಷ್ಟು ಭಯ ಆಗ್ತದೆ, ಬಿಟ್ಬಿಡು. ಶಿವ ಶಿವ. ಸ್ಟಾರ್ಟ್ ಆಗಿದೆ ಬೋಟಿಂಗು. ಸೌಂಡ್ ಏನು ಕೇಳೋದಿಲ್ಲ. ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ವಿಡಿಯೋ ಶೂಟಿಂಗ್ ಹೋಗ್ಬೇಕು ನಾವು ಇವಾಗ ಅಷ್ಟೇ. ಲೇಡೀಸ್ ಇದು